ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಇಟ್ಸ್ ಮಿ ಶ್ರೀ ಚಾನಲ್. ಇನ್ನೇನು ಒಂದು ಸ್ವಲ್ಪ ವೇಟ್ ಮಾಡಿದೆ. ಲೆಟ್ಸ್ ಸ್ಟಾರ್ಟ್ ಅವರ್ ವ್ಲಾಗ್. ಮಿನಿ ವ್ಲಾಗಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರುತ್ತದೆ ನಾನು ಮ್ಯಾರೇಜ್ ಫಂಕ್ಷನ್ ಅಟೆಂಡ್ ಮಾಡಿದ್ದೀನಿ ಅಂತ. ಈ ಒಂದು ಫುಲ್ ವ್ಲಾಗಲ್ಲಿ ನಿಮ್ಗೆ ಇನ್ನೂ ಕ್ಲಾರಿಟಿ ಬರುತ್ತದೆ ನಾನು ಏನು ಫುಡ್ ತಿಂದಿದ್ದೀನಿ, ಹೆಂಗೆ ಜರ್ನಿ ಸ್ಟಾರ್ಟ್ ಆಯಿತು, ಹೆಂಗೆ ಎಂಡ್ ಆಯಿತು ಅಂತ. ಆಲ್ಮೋಸ್ಟ್ ಡ್ರೆಸ್ ಹುಡುಕಿ ನನ್ನ ಹತ್ರನೇ ಒಂದು ಡ್ರೆಸ್ ಇತ್ತು, ಅದನ್ನೇ ಹಾಕೊಂಡಿದ್ದೆ. ಓಪನ್ ಹೇರ್ ಬಿಡೋಕ್ಕಾಗಿದ್ದಿಲ್ಲ, ಅದಕ್ಕೆ ಹೇರ್ ಸ್ಟೈಲ್ ಅಂತೂ ಹಾಕೊಂಡೆ. ಯಾಕಂದರೆ ಆಲ್ಮೋಸ್ಟ್ ಗರ್ಲ್ಸ್ ಎಲ್ಲರಿಗೂ ಗೊತ್ತಾಗಿರುತ್ತದೆ ಅದು ಸಮ್ಮರ್ ಟೈಮ್ಸಲ್ಲಿ ಓಪನ್ ಹೇರ್ ಬಿಟ್ಟರೆ ಎಷ್ಟು ಕಷ್ಟ ಅಂತ. ಈ ಒಂದು ಬ್ರೇಸ್ಲೆಟು ಮತ್ತು ನಾನು ಹಾಕೊಂಡಿರೋ ಚೈನು ಎರಡೂ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದೆ. ಪ್ಲ್ಯಾನ್ ಅಂತೂ ಚೇಂಜ್ ಮಾಡ್ಕೊಂಡಿದ್ವಿ, ನಾವು ಮ್ಯಾರೇಜ್ಗೆ ಹೋಗಬಾರ್ದು ಅಂತಲೇ. ಯಾಕಂದರೆ ನನಗೊಂದು ಸ್ವಲ್ಪ ಹುಷಾರಿದ್ದಿಲ್ಲ, ಅದರಿಂದನೇ ಮತ್ತೆ ಇಮಿಡಿಯೇಟಾಗಿ ಪ್ಲ್ಯಾನ್ ಚೇಂಜ್ ಮಾಡಿದ್ದೆ. ಯಾಕಂದರೆ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲರೂ ಹೋಗ್ತಾಯಿದ್ರು, ನಾನು ಹೋಗಬೇಕು ಅನ್ನಿಸ್ತು. ರಿಯಲೈಸೇಷನ್ ಲೇಟಾಗಿ ಆಗಿತ್ತು ನಮಗೆ. ಮುಹೂರ್ತ ಸ್ಟಾರ್ಟ್ ಆಗಿದ್ದು 10ಗೆ, ಎಂಡ್ ಆಗಿದ್ದು 10:45ಗೆ. ಬಟ್ ನಾವು ರೀಚ್ ಆಗಿದ್ದೆ 11:30ಗೆ. ನಾವು ಬಂದಿದ್ದೆ ಲೇಟು, ಅದಕ್ಕಾಗಿ ಒಂದು ಸ್ವಲ್ಪ ಮೆಂಬರ್ಸ್ ಮನೆಗೇನೆ ಹೋಗ್ಬಿಟ್ಟಿದ್ರು. ಇಡೀ ಮ್ಯಾರೇಜಲ್ಲಿ ಅರ್ಧಕ್ಕರ್ಧ ಸ್ಟೂಡೆಂಟ್ಸೇ ಇರೋದು ಮತ್ತು ಟೀಚರ್ಸೇ ಇದ್ದಾರೆ ಫಂಕ್ಷನಲ್ಲಿ, ಎಲ್ಲರೂ ಗೊತ್ತಿರೋರೆ. ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಒಂದು ಟೀಚರ್ ಮದುವೆಗೆ ಹೋಗಿದ್ದು. ನಾನು ನನ್ನ ಫ್ರೆಂಡ್ ಅಂತೂ ಸ್ಟೇಜ್ನೂ ಹತ್ತಿಲ್ಲ, ಯಾಕಂದರೆ ಜಾಸ್ತಿ ಜನ ಇದ್ದಾರೆ ಅಂತ. ಸೊ ದಟ್ ಹಂಗೆ U-turn ತಗೊಂಡು ಲಂಚ್ಗೆ ಹೋಗಿದ್ವಿ. ಬನ್ನಿ ಇವತ್ತಿನ ಮ್ಯಾರೇಜ್ ಫಂಕ್ಷನಲ್ಲಿ ನಮ್ಗೆ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋಣ. ಎಲೆನೇ ನಾನು ವಾಶ್ ಮಾಡಿದ್ದೀನಿ, ವಾಶ್ ಮಾಡಿಲ್ಲ ಅನ್ಕೋಬೇಡ್ರಿ. ಫಸ್ಟ್ ನೋಡಿಕೊಂಡ್ರೆ ಸೇಮಿಯಾ ಸ್ವೀಟ್ ಹಾಕಿದ್ರು, ಸಾಲ್ಟು, ಉಪ್ಪಿನಕಾಯಿ, ಇದೆಲ್ಲ ಐಟಮ್ಸ್ ನನಗೆ ಹೆಸರು ಗೊತ್ತಿಲ್ಲ ಅಷ್ಟು. ರೌಂಡ್ ಆಗಿರೋ ಬೋಂಡ ಅಂತೂ ನಮ್ಗೊಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಅನ್ನಿಸ್ತು. ಮತ್ತು ಹಪ್ಳನೂ ಕೊಟ್ಟಿದ್ರು. ಕ್ಯಾಮರಾ ಆ್ಯಂಗಲ್ ಅಂತೂ ಒಂದು ಸ್ವಲ್ಪ ಪರ್ಫೆಕ್ಟ್ ಆಗಿರೋದಿಲ್ಲ, ಯಾಕಂದರೆ ಫೋನ್ ಬೀಳ್ತಾ ಇತ್ತು. ನೆಕ್ಸ್ಟ್ ಫುಡ್ ಐಟಮ್ ನೋಡಿಕೊಂಡ್ರೆ ಪೂರಿ ಮತ್ತು ಚನಾ ಕರಿ ಕೊಟ್ಟಿದ್ರು, ಚೆನ್ನಾಗಿತ್ತು. ತಾಂಬೂಲ ಕವರೂ ಅವಾಗೆ ಕೊಡ್ತಾ ಇದ್ರು. ಎಲ್ಲರಿಗೂ ಬೇರೆ ಬೇರೆ ಕಲರ್ ಬಂದರೆ ನನಗೆ ಮಾತ್ರ ಯೆಲ್ಲೋ ಕಲರ್ ಬಂತು ಸ್ಪೆಷಲ್ ಆಗಿ. ನೆಕ್ಸ್ಟ್ ಫುಡ್ ಐಟಮ್ ನೋಡಿಕೊಂಡ್ರೆ ಪಲಾವು. ಲಾಸ್ಟ್ ಎಂಡಿಂಗಲ್ಲಿ ವೈಟ್ ರೈಸ್ ವಿತ್ ಸಾಂಬಾರ್. ಫೈನಲ್ ಆಗಿ ಫಿನಿಶಿಂಗ್ ಟಚ್ಚು ಐಸ್ ಕ್ರೀಮಿಂದ ಕಂಪ್ಲೀಟ್ ಆಯಿತು. ಇಲ್ಲೇ ನಮಗೆ ಫುಡ್ ಸರ್ವ್ ಮಾಡಿದ್ದು, ಇಲ್ಲೇ ನಾವು ಕುತ್ಕೊಂಡು ತಿಂದಿದ್ದು. ನಾವು ಫುಡ್ ಕಂಪ್ಲೀಟ್ ಮಾಡ್ಕೊಂಡು ಆಚೆ ಬರೋಷ್ಟಲ್ಗೆ ಕಪಲ್ಸೇನೆ ಆಚೆ ಬಂದಿದ್ರು. ಮ್ಯಾಮ್ ಜೊತೆಗೆ ಒಂದು ಫೋಟೋನು ತಗೊಂಡಿಲ್ಲ, ಅಷ್ಟು ಬೇಗ ಟ್ರಾವೆಲಿಂಗ್ ಅಂತೂ ಸ್ಟಾರ್ಟ್ ಮಾಡಿ. ಈ ಸಮ್ಮರ್ ಟೈಮಲ್ಲಂತೂ ಟ್ರಾವೆಲಿಂಗ್ ಮಾಡೋದು ಜಾಸ್ತಿ ಕಷ್ಟನೇ ಆಗೈತೆ. ಫೈನಲ್ ಆಗಿ ಇಳ್ಕೊಂಡಿದ ತಕ್ಷಣವೇ ಇಲ್ಲಿನೂ ಯಾವುದೋ ಫಂಕ್ಷನ್ ನಡೀತಾ ಇತ್ತು. ನಾವೇನು ತಿನ್ನಕ್ಕೆ ಹೋಗಿದ್ದಿಲ್ಲ, ಮ್ಯಾರೇಜ್ ಹಾಲಲ್ಲೇ ನಾವು ಹೊಟ್ಟೆ ತುಂಬ ತಿನ್ಕೊಂಡು ಬಂದಿದ್ದೀವಿ. ಇಬ್ಬರು ಕೂಲ್ ಡ್ರಿಂಕ್ ತಗೊಂಡು ಮತ್ತೆ ಹಾಸ್ಟೆಲ್ಗಂತ ಬಸ್ ಹತ್ಕೊಂಡ್ವಿ. ಫೈನಲ್ ಆಗಿ ಹಂಗೋ ಹಿಂಗೋ ಹಾಸ್ಟೆಲ್ಗಂತೂ ಬಂದ್ಬಿಟ್ವಿ. ಬಿಗಿನಿಂಗಲ್ಲಿ ನಾನು ಎಂಟ್ರೆನ್ಸ್ ಅಂತೂ ಕರೆಕ್ಟಾಗಿ ತೋರಿಸಿದ್ದಿಲ್ಲ, ಮತ್ತೆ ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲೇ ನಮಗೆ ಗಣೇಶ ದೇವರು ಮತ್ತು ಈ ಡೆಕೋರೇಷನ್ ಎಲ್ಲನೂ ಚೆನ್ನಾಗಿತ್ತು ಓವರ್ ಆಲು. ಸ್ಟಾರ್ಟಿಂಗ್ ನಾವು ಬಂದಾಗ ಎಂಟ್ರೆನ್ಸಲ್ಲಿ ನಮಗೆ ಈ ಥರ ಡೆಕೋರೇಷನ್ ಇತ್ತು. ಈ ಒಂದು ಕವರಲ್ಲಿ ನಮಗೆ ತಾಂಬೂಲ ಮತ್ತು ಒಂದು ಮೋಸಂಬಿ ಕೊಟ್ಟಿದ್ರು. ಫೈನಲ್ ಆಗಿ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತದೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನಿಮ್ಮೊಂದು ಲಕ್ಕಿ ಹ್ಯಾಂಡಿಂದ ಸಬ್ಸ್ಕ್ರೈಬು, ಲೈಕು, ಶೇರು ಮಾಡಿಬಿಟ್ಟೋಗ್ರಿ. ಓಕೆ ಬಾಯ್.